ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತೊಂದು ನಾನು ಹುಣಸೆ ರಸ ಮಾಡಿ ತೋರಿಸ್ತೀನಿ ಬನ್ನಿ. ಒಗ್ಗರಣೆ ಇಲ್ಲ, ಎಣ್ಣೆ ಇಲ್ಲ, ಜೀರಿಗೆ ಇಲ್ಲ, ಏನೂ ಇಲ್ಲ, ಸಾಸಿವೆ ಇಲ್ಲ. ಎಣ್ಣೆಲಿ ಒಗ್ಗರಣೆ ಹಾಕಿ ಮಾಡುವಂಥ ವಸ್ತು ಅಲ್ಲ. ಚಳಿಗಾಲ ಬಂದಾಗೆ ಮಕ್ಕಳಿಗೆಲ್ಲ ಈ ಥರ ಒಂದು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಬರೀ ಹುಣಸೆ ರಸ ಮಾಡಿ ಅನ್ನಕ್ಕೆ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ಇವಾಗ ಹುಣಸೆ ಹಣ್ಣಿನ ರಸ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಒಂದು ಬಟ್ಲಲ್ಲಿ ಹುಣಸೆ ಹಣ್ಣು ಹಾಕಬೇಕು. ಸ್ವಲ್ಪ ಬಿಸಿ ನೀರು ಕಾಯಿಸಿ 1-2 ನಿಮಿಷ ಇದನ್ನು ಹಿಂಗೆ ನೆನೆ ಹಾಕ್ಬಿಡೋಣ. ಆಮೇಲೆ ಅದಕ್ಕೆ ಹಾಕೋದು ಐಟಮ್ಸ್ಗಳು: ಅರ್ಧ ಈರುಳ್ಳಿ, ಒಂದು 5-6 ಬೆಳಕು ಬೆಳ್ಳುಳ್ಳಿ, 1-3 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಸೊಪ್ಪು, ಇನ್ನರ್ಧ ನಾವು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ. ಇದನ್ನ ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಬನ್ನಿ. ಒಂದು ಚಿಕ್ಕ ಜಾರ್ ತೊಗೋಬೇಕು. ಅದಕ್ಕೆ ಸ್ವಲ್ಪ ಈರುಳ್ಳಿ, ಒಂದು 4 ನಾನು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದಲ್ವ, 4 ಹಸಿಮೆಣ್ಸಿನ್ಕಾಯಿ, ಒಂದು 4 ಬೆಳಕು ಬೆಳ್ಳುಳ್ಳಿ ನೋಡಿ, 1 ಸ್ಪೂನು ಜೀರಿಗೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಬರೋಣ. ಸ್ವಲ್ಪ ದಪ್ಪಾಗಿ ರುಬ್ಕೊಂಬರೋಣ ಬನ್ನಿ. ನೋಡಿ, ಈ ಥರ ನಾವು ತರಿಯಾಗಿ ರುಬ್ಕೋಬೇಕು. ರುಬ್ಕೊಂಬಿಟ್ಟು ನಾವು ಹುಳಿ ಗೊಜ್ಜು ಮಾಡಿಬಿಟ್ರೆ ಸೂಪರಾಗಿರುತ್ತೆ. ಇದು ಹಸಿದೆ ಕೈಗೊಜ್ಜು ಅಂತಾರೆ. ನಾನು ಹುಣಸೆ ರಸ ಅಂತ ನಾನು ಮಾಡ್ತಾಯಿದ್ದೀನಿ. ಹುಣಸೆ ಹಣ್ಣು ನೆನಕ್ಬಿಟ್ಟು ಅದರ ರಸ ತೆಗೆದು ಇದನ್ನು ಹಾಕೊಂಡು ಹಸಿದೆ ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಒಂದು ಸತಿ ನೀವು ಚಳಿಗಾಲ ಬಂದೈತಲ್ವ, ಇವಾಗ ಟ್ರೈ ಮಾಡಿ ನೋಡಿ. ಇದನ್ನ ಹೇಗೆ ಮಾಡೋದು, ಹುಣಸೆ ಹಣ್ಣು ಕಲಸೋದು ತೋರಿಸ್ತೀನಿ ನೋಡಿ. ಈ ಥರ ಚೆನ್ನಾಗಿ ಹೆಚ್ಚಿಕೊಂಡ್ಬಿಡ್ಬೇಕು ಹುಣಸೆ ಹಣ್ಣು. ತುಂಬ ಚೆನ್ನಾಗಿ ಇದನ್ನು ಕಿವುಚ್ಕೊಂಡ್ಬಿಟ್ಟು ನಾವು ಇದರ ರಸ ತೊಗೊಳ್ಳೋಣ. ಇವಾಗ ಇನ್ನೊಂದು ಸ್ವಲ್ಪ ಇದಕ್ಕೆ ನಾನು ನೀರು ಹಾಕ್ತೀನಿ ನೋಡಿ. ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಇದನ್ನು ರಸ ಮಾಡ್ಕೋಬೇಕು. ಇದನ್ನ ಇವಾಗ ನಾನು ಒಂದು ಬಟ್ಲು ತೊಗೋತೀನಿ, ಒಂದು ಚಾನ್ಸದು ಜಲ್ರಿ ತೊಗೋತೀನಿ. ಈ ಥರ ಮಾಡಿಬಿಟ್ಟು ನಾವು ಹುಣಸೆಹಣ್ಣು ರಸ ತಗೋಬೋದು. ಶೀತ, ನೆಗಡಿ, ಜ್ವರ ಬಂದಾಗೆ ನಾವು ಈ ಥರ ರಸ ಮಾಡಿ ತಿಂದರೆ ಸೂಪರಾಗಿರುತ್ತೆ. ಇನ್ನೊಂದು ಸ್ವಲ್ಪ ಇದರಲ್ಲೇ ನಾನು ಈಚಿಕ್ಬಿಟ್ಟು ರಸ ತೊಗೋತೀನಿ. ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೋಡಿ, ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದ್ರದ್ದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ರಸ ತೊಗೋತೀನಿ. ಉಪ್ಪು, ಹಸಿಮೆಣ್ಸಿಕಾಯಿ, ಜೀರಿಗೆ, ಹಸಿ ಈರುಳ್ಳಿ ಹಾಕಿ ತಿಂದರೆ ಸೂಪರಾಗಿರುತ್ತೆ. ಈ ಥರ ಒಂದು ಚಿಕ್ಕದಾಗೆ ಜ್ವರ ನೆಗಡಿ ಬಂದಾಗ ಈ ಥರ ತಿಂದರೆ ಬಾಯಿ ಎಲ್ಲ ಚೆನ್ನಾಗಿರುತ್ತೆ. ಈ ಥರ ನೀವು ಮಾಡ್ಕೊಂಡು ತಿನ್ಬೋದು ನೋಡಿ. ಈ ಥರ ರಸ ಈ ಥರ ಎಲ್ಲ ಸೋಸ್ಕೊಂಡು ತೊಗೋಬೇಕು. ಸೋಸ್ಕೊಂಡು ತೊಗೋದಾದ ನಂತರ ನಾವು ರುಬ್ಬಿದ್ವಲ್ವ ಇದನ್ನ ಮಸಾಲ, ಇದಕ್ಕೆಲ್ಲ ನಾವು ಮಿಕ್ಸ್ ಮಾಡೋಣ ನೋಡಿ. ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ನೋಡಿ ಈ ಥರ ಕಲಿಸ್ಬಿಟ್ಟು ಹಿಂಗೆ ತುಂಬ ಚೆನ್ನಾಗಿರುತ್ತೆ. ಈಗ 3-4 ಜನ ತಿನ್ಬೋದು. ಇದು ಇಷ್ಟೇ, ಇದೇನಪ್ಪ ಕಡಿಮೆ ಅಂದ್ಕೋಬೇಡಿ, 3-4 ಜನನೂ ತಿನ್ನುವಂಥದ್ದು ಇದು. ಇವಾಗ ನಾವು ಇದು ಹಸಿ ಈರುಳ್ಳಿ ಹಾಕೋಣ. ಹಸಿ ಈರುಳ್ಳಿ ಯಾಕೆ ಹಾಕೋದು ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ, ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ನಾವು. ನೀವು ನೋಡ್ಕೊಂಬಿಟ್ಟು ಇದನ್ನು ಹಾಕೊಂಡು ಟೇಸ್ಟ್ ನೋಡಿ ಹಾಕ್ಕೊಂಬಿಡಿ. ಇವಾಗ ಬಿಸಿ ಅನ್ನಕ್ಕೆ ಇದನ್ನು ನಾನು ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ. ಬಿಸಿ ಅನ್ನ, ಉಪ್ಪಿನಕಾಯಿ ಇದ್ದರೆ ಸಾಕು. ಈ ರಸದ ಜೊತೆಗೆ ತಿನ್ನೋಕೆ ಸೂಪರಾಗಿರುತ್ತೆ ನೋಡಿ. ಈ ಥರ ಒಂದು ಅನ್ನ ಮಾಡ್ಕೊಂಬಿಟ್ಟು ಈ ಥರ ರಸ ನೀವು ಹಾಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ನೋಡಿ. ಎಣ್ಣೆ ಬೇಡ, ಒಗ್ಗರಣೆ ಬೇಡ, ಏನೂ ಬೇಡ. ಹುಣಸೆ ಹಣ್ಣು ರಸ ಈ ಥರ ಮಾಡ್ಕೊಂಡೊಂದು ತಿಂದರೆ ತುಂಬ ಮಜವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಈ ಥರ ಒಂದು ನೀವು ಬಟ್ಲಿಗೆ ಹಾಕ್ಕೊಂಡು ಸೈಡ್ ಇಟ್ಕೊಂಡು ಒಂದು ಹಪ್ಪಳ ಇದ್ದರೆ ಸಾಕು, ಸೂಪರಾಗಿರುತ್ತೆ. ಈ ಹುಣಸೆ ಹಣ್ಣು ಸಿಂಪಲ್ಲಾಗಿ ರಸ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.